ಮೇಘ ಅನ್ನೋ ನಮ್ ಹೀರೋಯಿನ್ ಕಾರ್ತಿಕ್ ನ ನೋಡ್ಬೇಕು ಅಂತ ಹೇಳಿ ಅವನ ಅಪಾರ್ಟ್ಮೆಂಟ್ ಗೆ ಬರ್ತಾಳೆ. ಆದ್ರೆ ಅಲ್ಲಿ ಕಾರ್ತಿಕ್ ಇನ್ನೊಂದು ಹುಡುಗಿನ ಹಗ್ ಮಾಡ್ಕೊಂಡಿರೋದನ್ನ ನೋಡ್ಬಿಡ್ತಾಳೆ. ಸೊ ಅದರಿಂದ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಆಕ್ಚುಲಿ ಅಲ್ಲಿ ಹಗ್ ಮಾಡ್ಕೊಂಡಿರೋ ಹುಡುಗಿ ಬೇರೆ ಯಾರು ಅಲ್ಲ, ಅವ್ನ ಕಸಿನ್. ಪಾಪ ಅದು ನಮ್ ಹೀರೋಯಿನ್ ಗೊತ್ತಿಲ್ಲದೆ ತಪ್ಪು ತಿಳ್ಕೊಂಡು ಅಲ್ಲಿಂದ ಹೋಗ್ಬಿಟ್ಟಿರ್ತಾಳೆ. ಒಂದಿನ ಮೇಘ ಈಗ ಕಾರ್ತಿಕ್ ನ ಕರೆದು ನಾನು ವರ್ಕ್ ಮಾಡೋದಕ್ಕೆ ಬೆಂಗಳೂರು ಹೋಗ್ತಾ ಇದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಕಾರ್ತಿಕ್ ಕೂಡ ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಮೇಘನು ಕೂಡ ನನಗೆ ಇಲ್ಲಿರೋದಕ್ಕೆ ಒಂದ್ ತರ ಆಗ್ತಾ ಇದೆ, ನನಗೂ ಸ್ವಲ್ಪ ಸ್ಪೇಸ್ ಬೇಕು, ಅದಕ್ಕೆ ವರ್ಕ್ ಮಾಡೋದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಇವನು ಕೂಡ ಸರಿ ಹೋಗ್ಬಿಟ್ಪಾ, ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳಿ ಹಗ್ ಮಾಡ್ಕೊಳ್ಳೋದಕ್ಕೆ ಎರಡ್ ಕೈನು ಚಾಚ್ತಾನೆ. ಆದ್ರೆ ಮೇಘ ಮಾತ್ರ ನೋಡಿದ್ರು ಕೂಡ ನೋಡ್ಲಿದ್ದಾಗೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ಕಡೆ ಕಾರ್ತಿಕ್ಗೂ ಕೂಡ ಮೇಘ ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ಗೊತ್ತಿಲ್ಲದೆ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಮೇಘನು ಕೂಡ ಇಬ್ರು ಹೇಗೆಲ್ಲ ಲವ್ ಮಾಡ್ಕೊಂಡಿದ್ವಿ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಕಾರ್ತಿಕ್ ಈಗ ನಾನು ಏನಾದ್ರು ತಪ್ಪು ಮಾಡಿದಿನ ಪ್ಲೀಸ್ ಹೇಳು ಅಂತ ಹೇಳಿ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾನೆ ಇರ್ತಾನೆ. ಆದ್ರೆ ಮೇಘ ಮಾತ್ರ ಅವನಿಗೆ ಏನು ರಿಪ್ಲೈ ಮಾಡದೆ ಅವನನ್ನ ಅವಾಯ್ಡ್ ಮಾಡ್ತಾ ಇರ್ತಾಳೆ. ಮೇಘನು ಈಗ ಬೆಂಗಳೂರಿಗೆ ಬಂದು ವರ್ಕ್ ಜಾಯ್ನ್ ಆಗಿ ಅಲ್ಲಿದ್ದ ಫ್ರೆಂಡ್ಸ್ ಜೊತೆ ಎಲ್ಲ ಜಾಲಿಯಾಗಿ ಇರ್ತಾಳೆ. ಆದ್ರೆ ಆಗಾಗ ಕಾರ್ತಿಕ್ ನೆನಪು ಅವಳಿಗೆ ಬರ್ತಾನೆ ಇರುತ್ತೆ. ಆದ್ರೆ ಅವನು ನನ್ನನ್ನ ಯಾಮಾಸ್ಬಿಟ್ಟ ಅಂತ ಹೇಳಿ ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇರ್ತಾಳೆ. ಈ ಕಡೆ ಕಾರ್ತಿಕ್ ಕೂಡ ಅವಳ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಪದೇ ಪದೇ ಕಾಲ್ ಮಾಡ್ತಾನೆ ಇರ್ತಾನೆ. ಆದ್ರೆ ಇವಳು ಮಾತ್ರ ಕಾಲ್ ನೇ ಪಿಕ್ ಮಾಡ್ತಾ ಇರಲ್ಲ. ನೆಕ್ಸ್ಟ್ ಡೇ ಮೇಘ ಈಗ ಆಫೀಸ್ ಕೊಲೀಗ್ ಜೊತೆ ಕುತ್ಕೊಂಡು ಮಾತಾಡ್ತಾ ಇರ್ತಾಳೆ. ಆಗ್ಲೇ ಅಲ್ಲಿಗೆ ದಿಢೀರ್ ಅಂತ ಕಾರ್ತಿಕ್ ಅವಳನ್ನ ನೋಡೋದಕ್ಕೆ ಅಂತ ಹೇಳಿ ಬರ್ತಾನೆ. ಅದನ್ನ ನೋಡಿ ಮೇಘನು ಈಗ ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾಳೆ. ಅದಕ್ಕೆ ಕಾರ್ತಿಕ್ ಕೂಡ ಫ್ರೆಂಡ್ ನೋಡೋದಕ್ ಬಂದೆ ಅಂತ ಹೇಳಿ ಸುಳ್ಳು ಹೇಳ್ತಾನೆ. ಈಗ ಅವನು ನಾನು ನಿನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಬಹುದು ಅಂತ ಕೇಳ್ತಾನೆ. ಅದಕ್ಕೆ ಇವಳು ಈಗ ಅವನು ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿ ನನಗೂ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಆಫೀಸ್ ಕೊಲೀಗ್ ಜೊತೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಅವಳ ತರ ಮಾಡಿದ್ದು ಕಾರ್ತಿಕ್ಗೆ ತುಂಬಾ ಬೇಜಾರ್ ಮಾಡ್ಬಿಡುತ್ತೆ. ಆಕ್ಚುಲಿ ಅವತ್ತು ಮೇಘ ಬರ್ಡೇ ಆಗಿರುತ್ತೆ. ಅದಕ್ಕೆ ಅವಳಿಗೆ ಸರ್ಪ್ರೈಸ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿಗೆ ಬಂದಿರ್ತಾನೆ. ಈಗ ಅವ್ನು ಕೊಟ್ಟಿದ್ದ ಕೇಕು ಗಿಫ್ಟ್ ನ ನೋಡಿ ಅವ್ನು ಬಂದಿದ್ದ ಅದಕ್ಕೋಸ್ಕರ ಅಂತ ಹೇಳಿ ಬೇಗ ಗೊತ್ತಾಗುತ್ತೆ. ಅದಕ್ಕೇನೆ ಮೇಘನು ಈಗ ಅವನನ್ನ ಹುಡುಕ್ತಾಳೆ, ಬಟ್ ಅವನಲ್ಲಿ ಇರೋದೇ ಇಲ್ಲ. ಲಾಸ್ಟ್ ಇಯರ್ ಇವ್ರ ಬರ್ಡೇನ ಇಬ್ರು ಸಂತೋಷವಾಗಿ ಕೇಕ್ ಕಟ್ ಮಾಡ್ಕೊಂಡು ತಿಂದಿರ್ತಾರೆ. ಅದನ್ನೆಲ್ಲ ನೆನೆಸ್ಕೊಂಡು ಕಾರ್ತಿಕ್ ಈ ಕಡೆ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ. ಈಗ ಅವ್ನ ಫೋಟೋನೆಲ್ಲ ನೋಡ್ಕೊಂಡು ಮೇಘ ಯಾಕೆ ಸಡನ್ ನನ್ನ ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂತ ಹೇಳಿ ಕೋಪದಿಂದ ಮೊಬೈಲ್ ನ ನೀರಿಗೆ ಎತ್ಬಿಡ್ತಾನೆ. ಅಲ್ಲಿಂದ ಸ್ವಲ್ಪ ದಿನಗಳು ಕಳೆದೋಗ್ಬಿಡುತ್ತೆ. ಈಗ ಒಂದಿನ ಮೇಘ ಕಾರ್ತಿಕ್ ಕಸಿನ್ ನೋಡ್ಬಿಡ್ತಾಳೆ. ಅವಳು ಈಗ ಮೇಘನ ನೋಡಿ ಮಾತಾಡ್ಸೋದಕ್ಕೆ ಅಂತ ಹೇಳಿ ಹತ್ರಕ್ ಬರ್ತಾಳೆ.